ನಮಸ್ಕಾರ ಎಲ್ಲರಿಗೂ ಚಾನಲ್ಗೆ ಸ್ವಾಗತ. ಐ ಹೋಪ್ ಎವ್ರಿ ಒನ್ ಇಸ್ ಫೈನ್. ನಾನ್ ರಶ್ಮಿ. ಇವತ್ತು ಇನ್ನೊಂದು ಟ್ರಾವೆಲ್ ವ್ಲಾಗ್ ಮಾಡ್ತಾ ಇದ್ದೀನಿ. ಇವಾಗ ನಾವು ಹೋಗ್ತಾ ಇರೋದು ಉತ್ತರ ಕನ್ನಡ ಡಿಸ್ಟ್ರಿಕ್ಟ್ಗೆ. ಉತ್ತರ ಕನ್ನಡದಲ್ಲಿ ಯಾವ್ಯಾವ ಜಾಗ ನೋಡಬಹುದು ಅಂತ ಈ ವಿಡಿಯೋದಲ್ಲಿ ಸ್ವಲ್ಪ ಮಾತಾಡೋಣ. ಇದಕ್ ಮುಂಚೆನೂ ಉತ್ತರ ಕನ್ನಡದ ವಿಡಿಯೋ ಮಾಡಿದ್ದೀನಿ. ಅದರಲ್ಲಿ ಓಂ ಬೀಚ್, ಕುಡ್ಲೆ ಬೀಚ್ ಎಲ್ಲ ಕವರ್ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಇಂಟ್ರೆಸ್ಟ್ ಇರೋರು ನೋಡಬಹುದು. ನಮ್ಮ ಈ ರೋಡ್ ಟ್ರಿಪ್ ನ ಮುಂಡ್ಗೋಡಿಂದ ಸ್ಟಾರ್ಟ್ ಮಾಡ್ತಾ ಇದೀವಿ. ಮುಂಡ್ಗೋಡಲ್ಲಿ ಟಿಬೆಟಿಯನ್ ಕ್ಯಾಂಪ್ ಇದೆ, ತುಂಬಾನೇ ಚೆನ್ನಾಗಿದೆ. ಟಿಬೆಟಿಯನ್ಸ್ ಬೌದ್ಧ ಧರ್ಮ ಫಾಲೋ ಮಾಡ್ತಾರೆ. ಈ ಕ್ಯಾಂಪಸ್ ಒಳಗೆ ಸ್ಕೂಲ್, ಪ್ಲೇ ಗ್ರೌಂಡ್, ಮೆಡಿಕಲ್ ಇನ್ಸ್ಟಿಟ್ಯೂಟ್ ಹಾಗೆ ಟಿಬೆಟಿಯನ್ ಸ್ಪೆಷಲ್ ಫುಡ್ ಎಲ್ಲ ಸಿಗುತ್ತೆ. ಇಲ್ಲಿ ಹೆಚ್ಚು ಕಡಿಮೆ 7 ಮೊನಾಸ್ಟ್ರಿ ಇದೆ. ಒಳಗಡೆ ಬಂದ್ಮೇಲೂ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಒಂದು ಚೂರು ಶಬ್ದ ಇರಲ್ಲ, ಪ್ರಶಾಂತವಾಗಿರುತ್ತೆ ವಾತಾವರಣ. ಇದು ಬುದ್ಧಿಸ್ಟ್ ಮಾಂಕ್ಸ್ ಪ್ರೇಯರಿಗೆ ಕೂತ್ಕೊಳ್ಳುವಂತ ಜಾಗ. ಇಲ್ಲಿಂದ ನಾವು ಹೊರಟಿದ್ದು ಶಿರ್ಸಿಗೆ. ಶಿರ್ಸಿಲಿ ಹೋಟೆಲ್ ಮಧುವನ ಅಂತ ಇಲ್ಲಿ ಉಳ್ಕೊಂಡಿದ್ವಿ. ಬೆಳಗ್ಗೆನೆ ಎದ್ದು ಶಿರ್ಸಿ ಮಾರಿಕಾಂಬಾ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಮಳೆ ಬರ್ತಾ ಇದ್ದಿದ್ರಿಂದ ಮಲ್ನಾಡ್ ನೋಡೋದಕ್ಕಂತೂ ತುಂಬಾನೇ ಚೆನ್ನಾಗಿತ್ತು. ಉತ್ತರ ಕನ್ನಡ ಒಂದೇ ಡಿಸ್ಟ್ರಿಕ್ಟ್ ಅನ್ಸುತ್ತೆ ಕರಾವಳಿ, ಮಲ್ನಾಡು, ಬಯಲ್ಸೀಮೆ 3 ನೋಡೋದಕ್ಕೆ ಸಿಕ್ಕೋದು. ದೇವಸ್ಥಾನಕ್ಕೆ ಹೋದ ತಕ್ಷಣ ಸಭಾ ಮಂಟಪ ಸಿಕ್ಕತ್ತೆ. ಇಲ್ಲಿ ನೋಡಬಹುದು ನವದುರ್ಗೆಯರ ಫೋಟೋ ಹಾಕಿದ್ದಾರೆ. ಯಾರಾದ್ರೂ ಈ ದೇವಸ್ಥಾನಕ್ಕೆ ಬಂದಾಗ ಸೇವೆ ಮಾಡ್ಬೇಕು ಅನ್ಕೊಂಡಿದ್ರೆ ಇಲ್ಲಿ ಬೋರ್ಡ್ ಇದೆ, ನೋಡಬಹುದು ಏನೇನ್ ಸೇವೆ ಇದೆ ಅಂತ. ಈ ಸಭಾ ಮಂಟಪದಲ್ಲಿ ನವರಾತ್ರಿ ಟೈಮಲ್ಲಿ ಭರತನಾಟ್ಯ, ಯಕ್ಷಗಾನ ಈ ತರ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತೆ. ಈ ದೇವಸ್ಥಾನದಲ್ಲಿ 2 ವರ್ಷಕ್ಕೊಂದ್ಸಲ ಜಾತ್ರೆ ನಡೆಯುತ್ತೆ. ಜಾತ್ರೆ ವಿಶೇಷ ಏನಂದ್ರೆ, ಸಾಮಾನ್ಯವಾಗಿ ಬೇರೆ ದೇವಸ್ಥಾನಗಳಲ್ಲಿ ಉತ್ಸವ ಮೂರ್ತಿ ಅಂತಾನೆ ಬೇರೆ ಇರುತ್ತೆ.
ಆದ್ರೆ ಇಲ್ಲಿ ಗರ್ಭಗುಡಿಯಲ್ಲಿರೋ ದೇವ್ರನ್ನೇ ತೇರೊಳಗೆ ಕೂರಿಸ್ತಾರೆ. ಇವಾಗ ನಾವು ಬಂದಿರೋದು ಕಾರವಾರ್ಗೆ. ಇಲ್ಲಿ INS ಚಾಪಲ್ ಶಿಪ್ ಇದೆ. ಇದನ್ನ ನೋಡೋಣ ಅಂತ ಹೋದ್ವಿ. ಅನ್ಫಾರ್ಚುನೇಟ್ಲಿ ನೋಡೋದಕ್ಕಾಗ್ಲಿಲ್ಲ. ಮೇಂಟೆನೆನ್ಸ್ ನಡೀತಾ ಇದ್ದಿದ್ರಿಂದ ಯಾರನ್ನೂ ಒಳಗ್ ಬಿಡ್ತಾ ಇರ್ಲಿಲ್ಲ. ಈ ವಾರ್ಶಿಪ್ 1971 ನಲ್ಲಿ ಇಂಡೋ ಪಾಕ್ ವಾರ್ ಅಲ್ಲಿತ್ತು. ಇದನ್ನ ಇವಾಗ ಇಲ್ಲಿ ಮ್ಯೂಸಿಯಂ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಹಾಗೆ ಇದ್ರ ಜೊತೆಗೆ ಇವಾಗ ಏರ್ಕ್ರಾಫ್ಟ್ ಟುಪ್ಲೋ 142 ಅಸೆಂಬಲ್ ಮಾಡ್ತಾ ಇದ್ದಾರೆ. ನೀವ್ ಯಾರಾದ್ರೂ ಈ ಕಡೆ ಹೋದಾಗ ಇದನ್ನ ನೋಡ್ಕೊಂಡು ಬರಬಹುದು. ನಾವಿವಾಗ ಹೋಗ್ತಾ ಇರೋದು ಮ್ಯಾಂಗ್ರೋವ್ ಫಾರೆಸ್ಟ್ಗೆ. ಇದು ಹೊನ್ನಾವರ್ ಸಿಟಿಯಿಂದ ಅಪ್ರಾಕ್ಸಿಮೇಟ್ಲಿ 3 to 4 ಕಿಲೋಮೀಟರ್ಸ್ ಆಗಬಹುದು. ಶರಾವತಿ ನದಿಲಿ ಏನು ಮ್ಯಾಂಗ್ರೋವ್ಸ್ ಬೆಳೆದಿರತ್ತೆ, ಇದರ ಮಧ್ಯ ವುಡನ್ ಬೋರ್ಡ್ ಹಾಕ್ಬಿಟ್ಟು ಒಂದು ಬ್ರಿಡ್ಜ್ ತರ ಮಾಡಿದ್ದಾರೆ. ಹಾಗಾಗಿ ಇಲ್ಲಿಂದ ನಾವು ಮ್ಯಾಂಗ್ರೋವ್ಸ್ ನ ಹತ್ರದಿಂದ ನೋಡಬಹುದು. ನನ್ ಹಿಂದೆ ಶ್ರಬ್ ಕಾಣಿಸ್ತಾ ಇದೆಯಲ್ಲ, ಅದ್ರ ಒಳಗೂನು ಆಕ್ಚುಲಿ ಚಿಕ್ಕ ಚಿಕ್ಕ ಹಲ್ಗೆ ಹಾಕ್ಬಿಟ್ಟು ನಡೆಯೋದಕ್ ಜಾಗ ಮಾಡಿದ್ದಾರೆ. ಆದ್ರೆ ಮಳೆ ತುಂಬಾ ಇದ್ದಿದ್ರಿಂದ ಹಲ್ಗೆ ತನಕನೂ ನೀರ್ ಬಂದ್ಬಿಟ್ಟಿತ್ತು. ಹಾಗಾಗಿ ನಾವ್ ಅದ್ರೊಳಗ್ ಹೋಗ್ಲಿಲ್ಲ. ಆಕ್ಚುಲಿ ಇದನ್ನ ಕ್ಯಾಮ್ರಾದಲ್ಲಿ ನೋಡೋದಕ್ಕಿಂತ ರಿಯಲ್ ಆಗಿ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಇಷ್ಟ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮುಂದೆ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್. ಬಾಯ್.